ದಯೆಯೂ ಕನಿಕರವೂ ಪೂರ್ಣ ಪ್ರೀತಿಯೂ ಉಳ್ಳ ನಮ್ಮ ತಂದೆ ದೇವರ ಅಮೂಲ್ಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಪ್ರಿಯರೇ, ನಾವು ನಮ್ಮ ಕಳೆದ ಅಧ್ಯಯನದಲ್ಲಿ ಆದಿಕಾಂಡ 6:14 7-9 ಅಧ್ಯಯನ ಮಾಡಿದೆವು. ನೋಹನ ಕಾಲದ ಜನರಿಗೆ ದೇವರು ಎಷ್ಟು ಅವಕಾಶ ಕೊಟ್ಟರೂ ನೋಹನ ಕುಟುಂಬದವರನ್ನು ಬಿಟ್ಟು ಇನ್ನಾರೂ ಕರ್ತನಿಗೆ ವಿಧೇಯರಾಗಲೇ ಇಲ್ಲ ಎಂಬುದನ್ನು ನಾವು ನೋಡಿಕೊಂಡೆವು. ಈಗ ನಾವು ಆದಿಕಾಂಡ 7:10 8-12 ಅಧ್ಯಯನ ಮಾಡಲಿದ್ದೇವೆ. ಲೋಕಕ್ಕೆ ಜಲಪ್ರಳಯದ ತೀರ್ಪನ್ನು ನೀಡಿದ ದೇವರು ಆ ಸಮಯದಲ್ಲಿ ನೋಹನನ್ನು ನಡೆಸಿದ ರೀತಿಯನ್ನು ನೋಡೋಣ. ಜತೆಗೆ ಎಲ್ಲ ದೇಹಿಗಳನ್ನು ನಾಶ ಮಾಡಿದಂಥ ಈ ಜಲಪ್ರಳಯದ ವಿಷಯದಲ್ಲಿ ಲೋಕದ ಅಭಿಪ್ರಾಯವೇನು, ಈ ಕುರಿತು ಹೊಸ ಒಡಂಬಡಿಕೆ ಏನು ಹೇಳುತ್ತದೆ, ಇನ್ನೂ ಮುಂತಾದ ವಿಚಾರಗಳನ್ನು ಕೂಲಂಕುಷವಾಗಿ ಕಲಿಯೋಣ. ಬನ್ನಿ, ದೇವರು ಮಾತನಾಡುತ್ತಿದ್ದಾನೆ. ಆತನ ಮಾತನ್ನು ಕೇಳಿಸಿಕೊಳ್ಳೋಣ. ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದ 14ನೇ ವಚನದಿಂದ 7ನೇ ಅಧ್ಯಾಯದ 9ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡೆವು. ಇಂದು ನಾವು ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 10ರಿಂದ 8ನೇ ಅಧ್ಯಾಯದ 12ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 10ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಆ 7 ದಿವಸಗಳಾದ ನಂತರ ಜಲಪ್ರಳಯವು ಭೂಮಿಯ ಮೇಲೆ ಬಂತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವೆಯ ಹೊರಗಡೆ ಇದ್ದ ಜನರು ಬಂದು ನಾವೆಯ ಬಾಗಲನ್ನು ತಟ್ಟುವುದಕ್ಕೆ ದೇವರು 7 ದಿವಸಗಳ ಅವಕಾಶವನ್ನು ನೀಡಿದ್ದನು. ಒಂದು ವೇಳೆ ಅವರು ಬಂದು ಬಾಗಿಲನ್ನು ತಟ್ಟಿದ್ದರೆ ಖಂಡಿತವಾಗಿಯೂ ಅವರನ್ನು ಸಹ ದೇವರು ನಾವೆಯೊಳಗೆ ಸೇರಿಸುತ್ತಿದ್ದನು. ಆದರೆ ದುಃಖಕರವಾದಂಥ ಸಂಗತಿ ಏನೆಂದರೆ, ನಾವೆಯ ಹೊರಗಡೆ ಇದ್ದ ಜನರು ಬಂದು ಬಾಗಿಲನ್ನು ತಟ್ಟುವ ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ. ಅಂತೆಯೇ 7 ದಿವಸಗಳ ನಂತರ ಭೂಮಿಯ ಮೇಲೆ ಜಲಪ್ರಳಯವು ಬಂತು ಎಂಬುದಾಗಿ ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 11 ಮತ್ತು 12 ಹಾಗೂ 16 ಮತ್ತು 17ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೋಹನ ಜೀವಮಾನದ 600ನೆಯ ವರ್ಷದ 2ನೇ ತಿಂಗಳಿನ 17ನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು. 40 ದಿನವೂ ಹಗಲಿರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು ಎಂಬುದಾಗಿ. 16 ಮತ್ತು 17ನೇ ವಚನಗಳು: ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲ ಪ್ರಾಣಿಗಳಲ್ಲಿ 1 ಗಂಡು 1 ಹೆಣ್ಣು ಈ ಮೇರೆಗೆ ಸೇರಿದವು. ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನೋಡುವಂಥ ಈ ವಿಷಯಕ್ಕೆ ವೈಜ್ಞಾನಿಕವಾದ ಹಾಗೂ ಐತಿಹಾಸಿಕವಾದ ಯಾವುದಾದರೂ ಪುರಾವೆಯೂ ಇರುತ್ತದೋ, ಅಥವಾ ಜಲಪ್ರಳಯಕ್ಕೆ ವೈಜ್ಞಾನಿಕವಾದ ಅಥವಾ ಐತಿಹಾಸಿಕವಾದ ಪುರಾವೆ ಇರುತ್ತದೋ ಎಂಬುದು ನಮ್ಮ ಮುಂದೆ ಇರುವ ಪ್ರಶ್ನೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ವಿಷಯದಲ್ಲಿ ಬಹು ಆಳಕ್ಕೆ ಹೋಗಲು ಬಯಸುವುದಿಲ್ಲ. ಆದರೆ ಹೆನ್ರಿ ಎಂ ಮೋರಿಸ್ ಮತ್ತು ಜಾನ್ ಸಿ ವಿಟ್ಕೋಮ್ ಎಂಬುವರು ಬರೆದಿರುವ ದ ಜೆನೆಸಿಸ್ ಫ್ಲಡ್, ಆದಿಕಾಂಡದ ಜಲಪ್ರಳಯ ಎಂಬ ಅತ್ಯುತ್ತಮವಾದಂಥ ಪುಸ್ತಕವನ್ನು ಸಲಹೆ ಮಾಡಬಲ್ಲೆನು. ನೋಡಿರಿ, ಈ ಇಬ್ಬರು ಗ್ರಂಥಕರ್ತರು ಈ ವಿಷಯದ ಮೇಲೆ ಬರೆಯಲು ಪೂರ್ತಿ ಅರ್ಹರಾಗಿರುವರು. ಈ ಇಬ್ಬರು ಒಟ್ಟುಗೂಡಿ ಆದಿಕಾಂಡದ ಜಲಪ್ರಳಯದ ಮೇಲೆ ಪುಸ್ತಕವನ್ನು ಬರೆದಿರುತ್ತಾರೆ. ಅದರಲ್ಲಿ ಅವರು ಆ ಜಲಪ್ರಳಯವು ಸಾರ್ವತ್ರಿಕವಾದದ್ದು, ಅದು ಮಹಾದುರಂತವಾಗಿತ್ತು ಮತ್ತು ಅದಕ್ಕೆ ಐತಿಹಾಸಿಕ ಪುರಾವೆ ಇರುತ್ತವೆ ಎಂಬುದನ್ನು ತೋರಿಸಿರುತ್ತಾರೆ. ಅಷ್ಟು ಮಾತ್ರವಲ್ಲ, ಇದು ಸಾರ್ವತ್ರಿಕ ಜಲಪ್ರಳಯದ
ಪುರಾವೆಯನ್ನು ಕಡಿಮೆ ಮಾಡಲು ಅಭಿವೃದ್ಧಿಗೊಂಡಿರುವ ಅನೇಕ ಸಿದ್ಧಾಂತಗಳಲ್ಲಿ ಒಂದಾಗಿರುತ್ತದೆ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 23ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದದ್ದೆಲ್ಲ ನಾಶವಾಯಿತು. ಅವು ಭೂಮಿಯ ಮೇಲಿನಿಂದ ಲಯವಾಗಿ ಹೋದವು. ನೋಹನ್ನು ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ನೋಡುವಂಥ ಸಂಗತಿಗೆ ತದ್ವಿರುದ್ಧವಾಗಿ ಹೇಳುವಂಥ ಸುಳ್ಳು ಅಭಿಮಾನಿಗಳು ಮತ್ತು ಸುಳ್ಳು ದೈವಶಾಸ್ತ್ರಜ್ಞರು ಇಂದಿನ ದಿನಮಾನಗಳಲ್ಲಿ ಇರುತ್ತಾರೆ. ಅವರು ಜಲಪ್ರಳಯವು ಸ್ಥಳೀಯವಾಗಿತ್ತು ಎಂಬ ಸ್ಥಾನವನ್ನು ತೆಗೆದುಕೊಳ್ಳುತ್ತಾ ಅದು ಕೇವಲ ಟೈಗ್ರಿಸ್ ಮತ್ತು ಯುಫ್ರೆಟಿಸ್ ಕಣಿವೆಯಲ್ಲಿ ಮಾತ್ರ ಜರುಗಿತ್ತು ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಪ್ರಿಯರೇ, ಕಳೆದ ವಚನಗಳಿಗೆ ಸಂಬಂಧಿಸಿದಂತೆ ನಾವು ನೋಡಿದ ದ ಜೆನೆಸಿಸ್ ಫ್ಲಡ್ ಎಂಬ ಪುಸ್ತಕವು ಈ ಎಲ್ಲ ಸುಳ್ಳು ಅಭಿಮಾನಿಗಳ ತತ್ವಗಳನ್ನು ಸಂಪೂರ್ಣವಾಗಿ ಹಾಳು ಮಾಡುವಂಥದ್ದಾಗಿರುತ್ತದೆ ಮತ್ತು ಜಲಪ್ರಳಯವು ಇಡೀ ಭೂಮಿಯನ್ನೇ ಮುಚ್ಚಿಕೊಂಡಿತ್ತು ಎಂಬುದಾಗಿ ಸತ್ಯವೇದವು ಬಹು ಸ್ಪಷ್ಟಪಡಿಸುತ್ತಿರುವುದನ್ನು ನಾವು ಇಲ್ಲಿ ಗ್ರಹಿಸಿಕೊಳ್ಳುತ್ತೇವೆ ಎಂಬುದರಲ್ಲಿ ಯಾವ ಸಂದೇಹವೇ ಇಲ್ಲ. ಹಾಗೆಯೇ ಮುಂದುವರಿದು 13ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ದೇವರು ನೋಹನಿಗೆ, ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ. ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಈ ಜಲಪ್ರಳಯವು ಸಾರ್ವತ್ರಿಕವಾಗಿರಲಿಲ್ಲ ಎಂಬುದಾಗಿ ನಾವು ಹೇಳುವುದಾದರೆ ಈ ಭೂಮಿಯ ಮೇಲೆ ಮಾನವ ಕುಟುಂಬವು ನೋಹನಲ್ಲದೆ ಮತ್ಯಾರಿಂದಲೋ ಆರಂಭಗೊಂಡಿತು ಎಂಬುದಾಗಿ ಒಪ್ಪಿಕೊಂಡಂತಾಗುತ್ತದೆ. ಆದರೆ ಪ್ರಿಯರೇ, ದೇವರ ವಾಕ್ಯವು ಆ ರೀತಿಯಾಗಿ ಹೇಳುವುದಿಲ್ಲ. ನೋಡಿರಿ, ಇದೊಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುವ ಹಾಗೆ ಕಾಣಿಸುತ್ತದೆ. ನಾವು ದೇವರ ವಾಕ್ಯವನ್ನು ಸ್ವೀಕರಿಸಿಕೊಳ್ಳಬಹುದು ಅಥವಾ ಅದನ್ನು ನಿರಾಕರಿಸಬಹುದು. ನನ್ನ ತೀರ್ಮಾನದಲ್ಲಿ ಸ್ಥಳೀಯ ಜಲಪ್ರಳಯವು ನಿಜವಾದದ್ದು ಎಂಬುದಾಗಿ ಹೇಳುವಂಥದ್ದು ದೇವರ ವಾಕ್ಯವನ್ನು ನಿರಾಕರಿಸಿದ ಹಾಗೆ. ಜಲಪ್ರಳಯವು ಸಾರ್ವತ್ರಿಕವಾಗಿತ್ತು ಎಂಬುದಾಗಿ ಸತ್ಯವೇದವು ಬಹು ಸ್ಪಷ್ಟಪಡಿಸುತ್ತದೆ. ನೋಡಿರಿ, ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದದ್ದೆಲ್ಲ ನಾಶವಾಯಿತು. ನೋಹನ್ನು ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದುಕೊಂಡರು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡಿಕೊಂಡಿದ್ದೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 24ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಇರುವಂಥದ್ದನ್ನು ಬೇರೆ ಮಾತಿನಲ್ಲಿ ಹೇಳುವುದಾದರೆ ಸುಮಾರು ಅರ್ಧ ವರ್ಷಕ್ಕೆ ಸಮೀಪಿಸುವಷ್ಟು, ಅಂದರೆ ಸುಮಾರು 5 ತಿಂಗಳವರೆಗೆ ನೀರು ಈ ಭೂಮಿಯ ಮೇಲೆ ಇತ್ತು ಎಂಬುದಾಗಿ ಹೇಳಬಹುದು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ನಾವು ಈಗಾಗಲೇ ನೋಡಿಕೊಂಡ ದ ಜೆನೆಸಿಸ್ ಫ್ಲಡ್ ಎಂಬ ಪುಸ್ತಕವು ಈ ಜಲಪ್ರಳಯವು ಸ್ಥಳೀಯ ಜಲಪ್ರಳಯವಾಗಿರದೆ ಸಾರ್ವತ್ರಿಕವಾಗಿತ್ತು ಎಂಬ ಪ್ರಶ್ನೆಯನ್ನು ಉತ್ತರಿಸುವುದು ಮಾತ್ರವಲ್ಲ, ಏಕರೂಪ ಪ್ರಕ್ರಿಯಾ ಸಿದ್ಧಾಂತದ ಪ್ರಶ್ನೆಯನ್ನೂ ಸಹ ಇದು ಉತ್ತರಿಸುವಂಥದ್ದಾಗಿರುತ್ತದೆ. ಅಷ್ಟೇ ಅಲ್ಲದೆ ಇನ್ನೂ ಕೆಲವರು ಜಲಪ್ರಳಯದಂಥ ಮಹಾ ಸೆಳೆತವಾಗಲಿ ಅಥವಾ ಮಹಾದುರಂತವಾಗಲಿ ಇದ್ದಿಲ್ಲ ಎಂಬ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಓದುವಾಗ ಪೇತ್ರನು ಇವರ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಈ ರೀತಿಯಾಗಿ ಹೇಳುತ್ತಾನೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕಡೇ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದಿದ್ದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳುಕೊಳ್ಳಬೇಕು ಎಂಬುದಾಗಿ. ಪ್ರಿಯರೇ, ಈ ಕುಚೋದ್ಯಗಾರನು ಯಾವಾಗಲೂ ಏಕರೂಪತೆಯವನಾಗಿರುತ್ತಾನೆ. ಆದರೆ ನಾವು ಈ ನಿರ್ದಿಷ್ಟವಾದ ಅಂಶದಲ್ಲಿ
ಏಕರೂಪತೆಯ ಸ್ಥಾನದಲ್ಲಿ ನಿಂತುಕೊಂಡು ದೇವರ ಪರಿಶುದ್ಧ ವಾಕ್ಯದ ಸಮಗ್ರತೆಯನ್ನು ಸ್ವೀಕರಿಸಿಕೊಳ್ಳಲು ಆಗುವುದಿಲ್ಲ. ಇದನ್ನು ನಾವು ಗ್ರಹಿಸಿಕೊಳ್ಳುವುದು ಬಹು ಪ್ರಾಮುಖ್ಯವಾದದ್ದಾಗಿರುತ್ತದೆ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 7ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ನಮ್ಮನ್ನು ತನ್ನ ಆತ್ಮನ ಮೂಲಕ ಮಾರ್ಗದರ್ಶಿಸಿ ಅನೇಕ ಸತ್ಯಾರ್ಥಗಳನ್ನು ತಿಳಿಯಪಡಿಸಿದ ದೇವರನ್ನು ನಾವು ಕೊಂಡಾಡುತ್ತಾ ಮುಂದಿನ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ 8ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಮಳೆಯು ನಿಲ್ಲುತ್ತದೆ, ಭೂಮಿಯು ಒಣಗುತ್ತದೆ, ನೋಹನು ನಾವೆಯನ್ನು ಬಿಡುತ್ತಾನೆ, ನೋಹನು ಯಜ್ಞವೇದಿಯನ್ನು ಕಟ್ಟುತ್ತಾನೆ ಮತ್ತು ಯಜ್ಞಗಳನ್ನು ಸಮರ್ಪಿಸುತ್ತಾನೆ ಎಂಬಿವುಗಳೇ. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ ಪ್ರಾರಂಭದ 4 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು. ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು, ಆಕಾಶದ ತೂಬುಗಳು ಮುಚ್ಚಿ ಹೋದವು. ಆಕಾಶದಿಂದ ಸುರಿಯುತ್ತಿದ್ದ ಮಳೆ ನಿಂತು ಹೋಯಿತು. ಆಗ ಭೂಮಿಯ ಮೇಲಿದ್ದ ನೀರು ಕ್ರಮವಾಗಿ ತಗ್ಗುತ್ತಾ ಬಂತು. ಹೀಗೆ 150 ದಿನಗಳಾದ ಮೇಲೆ ನೀರು ಕಡಿಮೆಯಾಯಿತು. 7ನೇ ತಿಂಗಳಿನ 17ನೇ ದಿನದಲ್ಲಿ ನಾವೆಯು ಅರಾರಾಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಜಲಪ್ರಳಯದ ಆರಂಭದ ಕುರಿತು, ಅದು ಚಾಲತಿಯಲ್ಲಿ ಇರುವುದರ ಕುರಿತು ಮತ್ತು ಈಗ ಅದರ ಮುಕ್ತಾಯದ ಕುರಿತು ದಾಖಲೆಯು ಕೊಡಲ್ಪಟ್ಟಿರುತ್ತದೆ. ದೇವರು ನೋಹನನ್ನು ನೆನಪಿಗೆ ತಂದುಕೊಂಡು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಪ್ರಿಯರೇ, ಇದು ಎಷ್ಟು ಸುಂದರವಾಗಿದೆಯಲ್ಲವೇ? ದೇವರು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು ಎಂಬುದಾಗಿ ನಾವು ಗಮನಿಸುತ್ತೇವೆ. ನೋಡಿರಿ, ಇದು ಒಂದೇ ಒಂದು ರಾತ್ರಿಯಲ್ಲಿ ಸಂಭವಿಸಿದ ಸಂಗತಿಯಾಗಿರುವುದಿಲ್ಲ. ನೀರು ಹೆಚ್ಚುವುದಕ್ಕೆ 150 ದಿನಗಳು ತೆಗೆದುಕೊಂಡಿತ್ತು ಮತ್ತು ಈಗ ನೀರು ತಗ್ಗುವುದಕ್ಕೆ 260 ದಿನಗಳು ಹಿಡಿದಿರುತ್ತವೆ. ಇದು ಸ್ಥಳೀಯ ಚಿಕ್ಕ ಜಲಪ್ರಳಯಕ್ಕಿಂತ ದೊಡ್ಡದಾಗಿಯೇ ನಮಗೆ ಕಾಣಿಸುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: 10ನೆಯ ತಿಂಗಳಿನವರೆಗೂ ನೀರು ಕಡಿಮೆಯಾಗುತ್ತಾ ಬಂತು. 10ನೆಯ ತಿಂಗಳಿನ 1ನೆಯ ದಿನದಲ್ಲಿ ಬೆಟ್ಟಗಳ ಶಿಖರಗಳು ಕಾಣಬಂದವು. 40 ದಿನಗಳಾದ ಮೇಲೆ ನೋಹನು ತಾನು ಮಾಡಿದ ನಾವೆಯ ಕಿಟಕಿಯನ್ನು ತೆರೆದು ಕಾಗೆಯನ್ನು ಹೊರಕ್ಕೆ ಬಿಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಿರುವಂಥ ಸಂಗತಿಯನ್ನು ಜಲಪ್ರಳಯದ ಅಂತ್ಯದ ಆರಂಭ ಎಂಬುದಾಗಿ ಕರೆಯಬಹುದು. ಬನ್ನಿರಿ, ಈಗ ನಾವು ನೋಹನು ಏನು ಮಾಡುತ್ತಿರುವನು ಎಂಬುದನ್ನು ಗಮನಿಸೋಣ. ಹಾಗೆಯೇ ಇನ್ನೂ ಮುಂದುವರೆದು ನಾವು 7 ಮತ್ತು 8ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ಹೀಗಿರಲಾಗಿ ನೀರು ಇಳಿಯಿತೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ನೋಹನು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗವನ್ನು ಓದುವುದರ ಮೂಲಕ ಪ್ರಾಮಾಣಿಕವಾಗಿ ಹೇಳಬೇಕಾದರೆ ನೋಹನು ಪಕ್ಷಿಯನ್ನು ಗಮನಿಸುವನಾದನು ಎಂಬುದಾಗಿ. ನೋಡಿರಿ, ಅವನು 2 ಪಕ್ಷಿಗಳನ್ನು ಕಳುಹಿಸುತ್ತಾನೆ. ಮೊದಲನೆಯದಾಗಿ ಕಾಗೆಯನ್ನು, ಅದರ ನಂತರ ಪಾರಿವಾಳವನ್ನು ಕಳುಹಿಸಿದನು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 9ರಿಂದ 12 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು. ನೋಹನು ಕೈಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು. ಅವನು ಇನ್ನೂ 7 ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು. ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು, ಆಹಾ,
ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನು ಅದನ್ನು ನೋಡಿ, ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತು ಎಂದು ತಿಳುಕೊಂಡನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಆದಿಕಾಂಡ ಪುಸ್ತಕದ ಈ 8ನೇ ಅಧ್ಯಾಯದಲ್ಲಿ ನಮಗೆ ಕಂಡುಬರುವ ಕಾಗೆಯ ಮತ್ತು ಪಾರಿವಾಳದ ಪ್ರಸ್ತಾಪದಲ್ಲಿ ಶ್ರೇಷ್ಠವಾದ ಆತ್ಮಿಕ ಸತ್ಯತೆಯು ಅಡಗಿರುವುದನ್ನು ನಾವಿಲ್ಲಿ ಕಂಡುಕೊಳ್ಳಬೇಕಾಗಿರುತ್ತದೆ. ನೋಹನು 1 ವರ್ಷಕ್ಕೂ ಹೆಚ್ಚಿನ ಸಮಯವನ್ನು ನಾವೆಯಲ್ಲಿ ಕಳೆದ ನಂತರ ಕಾಗೆಯನ್ನು ಕಿಟಕಿಯಿಂದ ಹೊರಕ್ಕೆ ಕಳುಹಿಸುತ್ತಾನೆ ಮತ್ತು ಕಾಗೆಯು ಹಿಂತಿರುಗಿ ಬರಲೇ ಇಲ್ಲ. ಆದರೆ ಪಾರಿವಾಳವು ಹಿಂತಿರುಗಿ ಬಂತು ಮತ್ತು ಅದು ತನ್ನ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರನ್ನು ಹಿಡಿದುಕೊಂಡು ಬಂದಿತು. ನೋಡಿರಿ, ಪಾರಿವಾಳ ಮತ್ತು ಎಣ್ಣೆ ಮರದ ಎಲೆ ಇವೆರಡೂ ಸಮಾಧಾನದ ಸಂಕೇತಗಳಾಗಿರುವುದು ಯಾಕೆ ಎಂದು ನನಗೆ ತಿಳಿದಿರುವುದಿಲ್ಲ. ಆದರೆ ಹೇಗೂ ಪಾರಿವಾಳವನ್ನು ಮತ್ತು ಎಣ್ಣೆ ಮರದ ಎಲೆಯನ್ನು ಸಮಾಧಾನದ ಸಂಕೇತಗಳನ್ನಾಗಿ ಉಪಯೋಗಿಸಲಾಗಿರುತ್ತದೆ. ಹಾಗಾದರೆ ಪಾರಿವಾಳವು 2ನೇ ಸಾರಿ ಹಿಂತಿರುಗುವುದರ ನಿಖರವಾದ ಸಂದೇಶವು ಏನಾಗಿದೆ ಎಂಬುದು ಅಷ್ಟೊಂದು ಗೋಚರವಾಗಿರುವುದಿಲ್ಲ. ಆದರೆ ಯಾವಾಗ ಪಾರಿವಾಳವು ಹಿಂತಿರುಗಲಿಲ್ಲವೋ ಅದು ನ್ಯಾಯ ತೀರ್ಪು ಮುಕ್ತಾಯಗೊಂಡಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ ಮತ್ತು ಸಮಾಧಾನವು ಭೂಮಿಗೆ ಹಿಂದಿರುಗಿರುತ್ತದೆ ಎಂಬುದರ ಗುರುತಾಗಿರುತ್ತದೆ. ಆದರೆ ಹೇಗೂ ನಾವೆಯಿಂದ ಹೊರಬರುತ್ತಿರುವ ಮನುಷ್ಯನು ದೇವರಿಂದ ಮೊದಲನೆಯ ಸ್ಥಾನದಲ್ಲಿಯೇ ಜಲಪ್ರಳಯವನ್ನು ನ್ಯಾಯ ತೀರ್ಪಿನ ಹಾಗೆ ಪ್ರಚೋದಿಸಿದ ಆದಾಮನ ಎಲ್ಲ ಮಕ್ಕಳ ಹಾಗೆ ಅದೇ ರೀತಿಯ ಮನುಷ್ಯನಾಗಿರುತ್ತಾನೆ. ದಯಮಾಡಿ ಗಮನಿಸಿರಿ ಪ್ರಿಯರೇ, ಜಲಪ್ರಳಯದ ನಂತರವೂ ಮನುಷ್ಯನಲ್ಲಿ ಯಾವ ಹೆಚ್ಚಿನ ಸುಧಾರಣೆಯೂ ಇರುವುದಿಲ್ಲ ಎಂಬುದನ್ನು ನಾವು ನೋಡಲಿದ್ದೇವೆ. ಒಂದು ರೀತಿಯಲ್ಲಿ ನೋಡುವಾಗ ಯಾವ ಸುಧಾರಣೆಯೂ ಇರುವುದಿಲ್ಲ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ಕಂಡುಬರುವ ಒಂದು ಶ್ರೇಷ್ಠವಾದ ಆತ್ಮಿಕ ಪಾಠವನ್ನು ನಾವು ಎಂದಿಗೂ ತಪ್ಪಿಸಿಕೊಳ್ಳಬಾರದು. ನೋಡಿರಿ, ಪಕ್ಷಿಗಳನ್ನು ಗಮನಿಸುವುದರಲ್ಲಿ ನೋಹನು ನಿರತನಾಗಿದ್ದಾನೆ. ಅವನು ಕಾಗೆಯನ್ನು ಹೊರಗೆ ಕಳುಹಿಸುತ್ತಾನೆ ಮತ್ತು ಆ ಕಾಗೆಯು ಹಿಂತಿರುಗಿ ಬರಲೇ ಇಲ್ಲ. ಯಾಕೆ? ನೋಡಿರಿ, ಕಾಗೆಯು ಏನನ್ನು ತಿನ್ನುತ್ತದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಹೌದು, ಅದು ಕೊಳೆತದ್ದನ್ನು ಮತ್ತು ಕೊಳಕಾದದ್ದನ್ನು ತಿನ್ನುತ್ತದೆ. ನಾವೆಯಿಂದ ಹೊರಗಡೆ ಹೋದ ಕಾಗೆಯು ಸತ್ತು ತೇಲಾಡುತ್ತಿದ್ದ ಶರೀರಗಳನ್ನು ನೀರಿನ ಮೇಲೆ ನೋಡಿತು ಮತ್ತು ಅದನ್ನೇ ಆ ಕಾಗೆಯು ತಿನ್ನುವಂಥದ್ದಾಗಿತ್ತು. ಆದ್ದರಿಂದ ಆ ಕಾಗೆಯು ನಾವೆಗೆ ಹಿಂತಿರುಗದೆ ಹಬ್ಬದ ಊಟವನ್ನು, ಅದ್ಭುತವಾದ ಸಮಯವನ್ನು ಅನುಭವಿಸುತ್ತಾ ಇತ್ತು. ನೋಡಿರಿ ಪ್ರಿಯರೇ, ಕಾಗೆಯು ಅಶುದ್ಧ ಪಕ್ಷಿಗಳ ಗುಂಪಿಗೆ ಸೇರಿದ್ದಾಗಿದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಪಾರಿವಾಳವು ಶುದ್ಧವಾದ ಪಕ್ಷಿಯಾಗಿರುತ್ತದೆ. ಆದ್ದರಿಂದ ಅದು ದೇವರ ವಾಕ್ಯದಲ್ಲಿ ಶುದ್ಧವಾದ ಪಕ್ಷಿಗಳ ಪಟ್ಟಿಯಲ್ಲಿ ಸೇರಿಸಲ್ಪಟ್ಟಿರುತ್ತದೆ. ನೋಹನು ನಾವೆಯಲ್ಲಿ ಶುದ್ಧ ಮತ್ತು ಅಶುದ್ಧವಾದ ಪಶು ಪಕ್ಷಿಗಳನ್ನು ಸೇರಿಸಿಕೊಂಡನು ಎಂಬುದನ್ನು ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಪಾರಿವಾಳವು ಹಿಂತಿರುಗುವಾಗ ಮಾಹಿತಿಯನ್ನು ತೆಗೆದುಕೊಂಡು ಬಂದಿತು. ಅದು ಕ್ರಮವಾಗಿ ಮನೆಗೆ ಬರುವ ಪಾರಿವಾಳವಾಗಿತ್ತು. ಪಾರಿವಾಳದ 2ನೆಯ ಪ್ರಯಾಣದೊಂದಿಗೆ ನೋಹನು ಈಗ ಪಕ್ಷಿಗಳನ್ನು ಗಮನಿಸುವವನು ಎಂಬುದು ದೃಢೀಕರಿಸಲ್ಪಟ್ಟಿರುತ್ತದೆ ಮತ್ತು ಪಾರಿವಾಳವು ಒಣನೆಲವು ಕಾಣಿಸಿಕೊಳ್ಳುತ್ತಾ ಇದೆ ಎಂಬುದರ ಪುರಾವೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಬಂದಿತು. 3ನೇ ಸಾರಿ ಪಾರಿವಾಳವು ಹಿಂತಿರುಗಿ ಬರಲೇ ಇಲ್ಲ ಮತ್ತು ನ್ಯಾಯ ತೀರ್ಪಿನ ನೀರು ಹೊರಟು ಹೋಗಿದೆ ಎಂಬುದನ್ನು ನೋಹನು ತಿಳಿದುಕೊಂಡನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮುಂಚಿತವಾಗಿಯೇ ಹೇಳಿದಂತೆ ಸತ್ಯವೇದದ ಶ್ರೇಷ್ಠ ಸತ್ಯತೆಗಳ ಸಂಬಂಧವು ಆದಿಕಾಂಡ ಪುಸ್ತಕದಲ್ಲಿ ಇರುತ್ತದೆ. ನೋಡಿರಿ, ಒಬ್ಬ ವಿಶ್ವಾಸಿಗೆ ಹಳೆಯ ಸ್ವಭಾವ ಮತ್ತು ಹೊಸ ಸ್ವಭಾವ ಎಂಬ 2 ಸ್ವಭಾವಗಳು ಇರುತ್ತವೆ ಎಂದು ಸತ್ಯವೇದವು ನಮಗೆ ಕಲಿಸಿಕೊಡುತ್ತದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಶುದ್ಧ ಮತ್ತು ಅಶುದ್ಧ ಇವೆರಡೂ ಒಟ್ಟಾಗಿಯೇ ಇರುತ್ತವೆ.
ವಿಶ್ವಾಸಿಗಳಾದ ನಾವೆಲ್ಲರೂ ಈ ಸ್ವಭಾವಗಳನ್ನು ಹೊಂದಿರುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಎಂಬುದಾಗಿ ಹೇಳಿರುತ್ತಾನೆ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಅಪೊಸ್ತಲನಾದ ಪೌಲನು ಈ 2 ಸ್ವಭಾವಗಳ ನಡುವೆ ಇರುವ ಹೋರಾಟವನ್ನು ಮಾಡುವುದರ ಕುರಿತು ಮಾತಾಡುತ್ತಾ ಇದ್ದಾನೆ. ನೋಡಿರಿ, ಈ ದಿನವೂ ಸಹ ಒಬ್ಬ ವಿಶ್ವಾಸಿಯ ಹಳೆಯ ಸ್ವಭಾವ ಮತ್ತು ಹೊಸ ಸ್ವಭಾವದ ನಡುವೆ ಹೋರಾಟ ಇದ್ದೇ ಇರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಕಾಗೆಯು ಹೊರಗೆ ಹೋಗಿ ನ್ಯಾಯ ತೀರಿಸಲ್ಪಟ್ಟ ಲೋಕದೊಳಗೆ ಹೋಯಿತು ಮತ್ತು ಸತ್ತು ತೇಲಾಡುತ್ತಿದ್ದ ಹೆಣಗಳಲ್ಲಿ ಹಬ್ಬದೂಟವನ್ನು ಕಂಡುಕೊಂಡಿತು. ಯಾಕಂದರೆ ಅವುಗಳ ಮೇಲೆಯೇ ಆ ಕಾಗೆಯು ಜೀವಿಸುತ್ತದೆ. ಒಂದು ವೇಳೆ ಸತ್ತ ಆನೆಯ ಹೆಣವಾಗಿದ್ದರೆ ಆ ಕಾಗೆಗೆ ಶ್ರೇಷ್ಠವಾದ ಹಬ್ಬದೂಟವಾಗಿರುತ್ತದೆ. ಅದು ಆ ಹೆಣದ ಮೇಲೆ ಕೆಳಗೆ ಹೋಗುತ್ತಾ ಅದು ಸಂತೋಷಪಡುತ್ತದೆ. ಇದುವೇ ಪ್ರಿಯರೇ ನಮ್ಮ ಹಳೆ ಸ್ವಭಾವದ ಚಿತ್ರಣವಾಗಿರುತ್ತದೆ. ನಮ್ಮ ಹಳೆ ಸ್ವಭಾವವು ಆ ಕಾಗೆಯ ಹಾಗೆ ಇರುತ್ತದೆ. ಹೌದು, ಹಳೆ ಸ್ವಭಾವವು ಲೋಕದ ಸಂಗತಿಗಳನ್ನು ಆಶಿಸುತ್ತಾ ಅವುಗಳ ಮೇಲೆ ಆನಂದಿಸುತ್ತದೆ. ಈ ಕಾರಣದಿಂದಲೇ ಅನೇಕರು ಸಭೆಗೆ ಹೋಗುವುದರ ಬದಲಾಗಿ ಲೋಕದ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಅದಕ್ಕೆ ಒಂದು ಒಳ್ಳೆಯ ನೆಪವನ್ನೂ ಸಹ ಸೇರಿಸುತ್ತಾರೆ. ಹೌದು, ನಾವು ಹಳೆ ಸ್ವಭಾವವನ್ನು ಹೊಂದಿರುತ್ತೇವೆ, ಆದರೆ ಆ ಹಳೆ ಸ್ವಭಾವದಲ್ಲಿಯೇ ನಾವು ನಮ್ಮ ಜೀವಿತವನ್ನು ಮುಂದುವರಿಸಬೇಕೆಂಬುದು ನೆಪವಾಗಿರುವುದಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಪಾರಿವಾಳವು ಹೊರಗೆ ಹೋಗಿ ನ್ಯಾಯ ತೀರಿಸಲ್ಪಟ್ಟ ಲೋಕದೊಳಗೆ ಹೋಯಿತು, ಆದರೆ ಅದಕ್ಕೆ ವಿಶ್ರಾಂತಿಯಾಗಲಿ ತೃಪ್ತಿಯಾಗಲಿ ಸಿಕ್ಕದೇ ಇರುವ ಕಾರಣ ಪುನಃ ನಾವೆಗೆ ಹಿಂತಿರುಗಿತು. ಹಾಗಾದರೆ ಖಂಡಿತವಾಗಿಯೂ ಈ ಪಾರಿವಾಳವು ವಿಶ್ವಾಸಿಯಲ್ಲಿನ ಹೊಸ ಸ್ವಭಾವವನ್ನು ಸೂಚಿಸುವಂಥದ್ದಾಗಿರುತ್ತದೆ. ನೋಡಿರಿ, ಕಾಗೆಯು ಲೋಕದೊಳಗೆ ಹೋಯಿತು ಮತ್ತು ಅದನ್ನು ಇಷ್ಟಪಟ್ಟು ಅಲ್ಲಿಯೇ ಉಳಿದುಕೊಂಡಿತು. ಆ ಕಾಗೆಯು ಹೆಣವನ್ನು ನೋಡಿದಾಗ ಬಹುಶಃ 1000 ವರ್ಷದ ಆಳಿಕೆಯು ಬಂದಿತು ಎಂಬುದಾಗಿ ಅಂದುಕೊಂಡಿದ್ದಿರಬಹುದು. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ವಿಶ್ವಾಸಿಯು ಈ ರೀತಿಯಾಗಿ ಹೇಳಲ್ಪಟ್ಟಿರುತ್ತಾನೆ. ಏನೆಂದರೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನಾವು ನ್ಯಾಯ ತೀರಿಸಲ್ಪಟ್ಟ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ನಾವು ಈ ಲೋಕದಲ್ಲಿದ್ದೇವೆ, ಆದರೆ ಈ ಲೋಕದವರಾಗಿರುವುದಿಲ್ಲ. ನಾವು ಇದನ್ನು ಉಪಯೋಗಿಸಬೇಕೇ ಹೊರತು ದುರುಪಯೋಗ ಮಾಡಿಕೊಳ್ಳಬಾರದು. ನಾವು ಈ ಲೋಕವನ್ನು ಪ್ರೀತಿಸಬಾರದು, ಆದರೆ ಅದರ ಬದಲಾಗಿ ಕಳೆದು ಹೋದವರನ್ನು ಲೋಕದಿಂದ ಹೊರಗಡೆ ತಂದು ದೇವರ ವಾಕ್ಯದ ಕಡೆಗೆ ನಡೆಸಬೇಕಾಗಿರುತ್ತದೆ. ಇದುವೇ ಪ್ರಿಯರೇ ಪ್ರತಿಯೊಬ್ಬ ವಿಶ್ವಾಸಿಯ ಜವಾಬ್ದಾರಿಯಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಹೇಳಿರುತ್ತಾನೆ. ನಾವು ಈ ಲೋಕದಲ್ಲಿ ಇರುವಷ್ಟು ಕಾಲ ನಮ್ಮ ಜವಾಬ್ದಾರಿಕೆಯನ್ನು ಗ್ರಹಿಸಿಕೊಂಡು ದೇವರ ವಾಕ್ಯವನ್ನು ಸಾರಬೇಕಾಗಿರುವುದು ಬಹು ಪ್ರಾಮುಖ್ಯವಾದಂಥ ಸಂಗತಿಯಾಗಿರುತ್ತದೆ. ನೋಡಿರಿ, ಪಾರಿವಾಳವು ತಾನು ಜೀವಿಸುತ್ತಿರುವ ಈ ಲೋಕ ಎಂಥದ್ದೆಂದು ಗ್ರಹಿಸಿಕೊಂಡಿತು ಮತ್ತು ಅದರಲ್ಲಿ ವಿಶ್ರಾಂತಿಯನ್ನು ಕಂಡುಕೊಳ್ಳಲಿಲ್ಲ. ಅದು ತನ್ನ ವಿಶ್ರಾಂತಿಯನ್ನು ಕೇವಲ ನಾವೆಯಲ್ಲಿ ಮಾತ್ರ ಕಂಡುಕೊಂಡಿತು. ಹಾಗೆಯೇ ಪ್ರಿಯರೇ, ಒಬ್ಬ ವಿಶ್ವಾಸಿಯು ತನ್ನ ವಿಶ್ರಾಂತಿಯನ್ನು ಯೇಸು ಕ್ರಿಸ್ತನೆಂಬ ನಾವೆಯಲ್ಲಿ ಮಾತ್ರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ.
ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಈ ಒಂದು ಗಂಭೀರವಾದಂಥ ಪ್ರಶ್ನೆಯನ್ನು ನಮ್ಮಷ್ಟಕ್ಕೆ ನಾವೇ ಹಾಕಿಕೊಳ್ಳೋಣ. ನಾವು ಯಾವ ಪಕ್ಷಿಯಾಗಿದ್ದೇವೆ? ನಾವು ಕಾಗೆಯಾಗಿದ್ದೇವೋ ಅಥವಾ ಪಾರಿವಾಳವಾಗಿದ್ದೇವೋ? ಅಂದರೆ ದೇವರ ಮಕ್ಕಳಾದ ನಾವು ಯಾವ ಸ್ವಭಾವದಲ್ಲಿ ಜೀವಿಸುವ ನಿರ್ಧಾರವನ್ನು ಮಾಡಿರುತ್ತೇವೆ ಅಥವಾ ಯಾವ ಸ್ವಭಾವದಲ್ಲಿ ನಮ್ಮ ಜೀವಿತವನ್ನು ಮುಂದುವರಿಸಲು ಬಯಸುತ್ತೇವೆ? ನಾವು ಲೋಕದ ಸಂಗತಿಗಳನ್ನು ಪ್ರೀತಿಸುತ್ತಾ ಇದ್ದೇವೆಯೋ ಅಥವಾ ಪರಲೋಕದ ಸಂಗತಿಗಳನ್ನು ಪ್ರೀತಿಸುತ್ತಾ ಇದ್ದೇವೆಯೋ? ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ಪರಿಶೀಲಿಸಿಕೊಳ್ಳೋಣ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ದೇವರ ಮಹಿಮೆಗೋಸ್ಕರ ಜೀವಿಸಲು ಕರ್ತನು ತಾನೇ ನಿಮ್ಮೆಲ್ಲರಿಗೂ ತನ್ನ ಕೃಪೆಯನ್ನು ಅನುಗ್ರಹಿಸಲಿ. ಪ್ರೀತಿಯ ದೇವಜನರೇ, ಇದುವರೆಗೆ ಲೋಕದಲ್ಲಿನ ಎಲ್ಲ ಜೀವಿಗಳ ನಾಶನ ಮತ್ತು ನಾವೆಯಲ್ಲಿದ್ದವರ ರಕ್ಷಣೆ ಮತ್ತು ಮಳೆಯು ನಿಲ್ಲುತ್ತದೆ ಎಂಬ 2 ಮುಖ್ಯಾಂಶಗಳ ಕುರಿತು ಧ್ಯಾನಿಸಿದ್ದೇವೆ. ಮೊದಲಿಗೆ ದೇವರು ಸುದೀರ್ಘವಾದ ಕೃಪೆಯನ್ನು ತೋರಿಸುವ 7 ದಿವಸಗಳ ಅವಕಾಶವನ್ನು ಕುರಿತು ನೋಡಿದೆವು. ನಾವು ಮುಂದುವರೆದು ಜಲಪ್ರಳಯ ಹಾಗೂ ಅದರ ನಂತರ ನಾವೆಯು ಅರರಾಟ್ ಬೆಟ್ಟಗಳಲ್ಲಿ ನಿಂತುಕೊಂಡಿದ್ದು, ನೋಹನು ಕಾಗೆ ಹಾಗೂ ಪಾರಿವಾಳಗಳನ್ನು ನಾವೆಯಿಂದ ಹೊರಬಿಟ್ಟು ನೀರು ಆರಿರುವುದನ್ನು ಪರೀಕ್ಷಿಸಿದ್ದನ್ನು ಸುದೀರ್ಘವಾಗಿ ತಿಳಿದುಕೊಂಡೆವು. ಇಲ್ಲಿ ಕಾಗೆ ಮತ್ತು ಪಾರಿವಾಳಕ್ಕಿರುವ ವ್ಯತ್ಯಾಸ, ಇವು ನಮಗೆ ಹೇಗೆ ಅನ್ವಯಿಸುತ್ತದೆ ಎಂಬ ಒಂದು ವಿಶೇಷವಾದ ಆತ್ಮೀಕ ಪಾಠವನ್ನು ಕಲಿತುಕೊಂಡೆವು. ವಾಕ್ಯವನ್ನು ಕಲಿಯುತ್ತಿರುವ ನಾವು ಯಾವ ಜಾತಿ? ಅಶುದ್ಧ ಪಕ್ಷಿ ಕಾಗೆಯ ಜಾತಿಗೆ ಸೇರಿದವರೋ ಅಥವಾ ಶುದ್ಧ ಪಕ್ಷಿ ಪಾರಿವಾಳದ ಜಾತಿಗೆ ಸೇರಿದವರೋ? ವಾಕ್ಯವೆಂಬ ಕನ್ನಡಿ ನಮ್ಮೆದುರಿಗೆ ಇದೆ. ಪರೀಕ್ಷಿಸಿ ನಮ್ಮನ್ನು ತಿದ್ದುಕೊಂಡು ರಕ್ಷಣೆಯ ನಾವಿಯಲ್ಲಿ ಸೇರಿಕೊಳ್ಳೋಣ. ಲೋಕಕ್ಕೆ ಬರಲಿಕ್ಕಿರುವ ನ್ಯಾಯ ತೀರುವಿಕೆಯಿಂದ ತಪ್ಪಿಸಿಕೊಳ್ಳೋಣ. ನ್ಯಾಯದಂಡ ಹಿಡಿದಾತನು ಬರಲಿದ್ದಾನೆ. ಜೀವಸ್ವರೂಪನಾದ ದೇವರು ನಿಮ್ಮನ್ನು ನಡೆಸಲಿ.